ಡಿಕೆಶಿಗೆ ಟಕ್ಕರ್ ಕೊಟ್ಟ ಕಾಂಗ್ರೆಸ್ನ ದಲಿತ ನಾಯಕರು. ಹೈಕಮಾಂಡ್ಗೂ ಸೆಡ್ಡು ಹೊಡೆದಿದ್ದಾರೆ ದಲಿತ ನಾಯಕರು. ಬೇಡ ಅಂದ್ರೂ ಸಭೆಯನ್ನ ಮಾಡಿದ್ದಾರೆ ಕೈ ದಲಿತ ನಾಯಕರು. ಸಿದ್ದು ಆಪ್ತ ಎಚ್.ಸಿ. ಮಹದೇವಪ್ಪ ಮನೆಯಲ್ಲಿ ಸಭೆಯಲ್ಲಿ ಕಾಂಗ್ರೆಸ್ನ ದಲಿತ ಸಚಿವರು ಮತ್ತು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಿರುವಂತಹ ಮೀಟಿಂಗ್ ಸಭೆಯಲ್ಲಿ ದಲಿತ ಸಮಾವೇಶ ನಡೆಸೋದಕ್ಕೆ ನಿರ್ಧಾರ. ಶೀಘ್ರವೇ ದಲಿತ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್. ದಲಿತ ಸಮಾವೇಶವನ್ನ ನಡೆಸಲು ಹೈಕಮಾಂಡ್ ಮೊರೆ. ಶೀಘ್ರವೇ ದೆಹಲಿಗೆ ದಲಿತ ನಾಯಕರ ನಿಯೋಗ ಭೇಟಿ. ಸಮಾವೇಶ ಸಂಬಂಧ ವರಿಷ್ಠರೊಂದಿಗೆ ನಾಯಕರ ಚರ್ಚೆ ಆಗೋ ಸಾಧ್ಯತೆ ಇದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಿದೆ ಈಗ ಕಾಂಗ್ರೆಸ್ಸಿನ ದಲಿತ ನಾಯಕರ ಸಭೆ ನೋಡಿ. ಅನೇಕ ತಿಂಗಳಿಂದಲೂ ಕೂಡ ದಲಿತ ಸಮಾವೇಶದ ವಿಚಾರ ಕಾಂಗ್ರೆಸ್ ಮನೆಯಲ್ಲಿ ಆಗಾಗ ಕೇಳಿ ಬರ್ತಾ ಇದೆ. ಯಾವಾಗೆಲ್ಲ ಕಾಂಗ್ರೆಸ್ ಸಮಾವೇಶ ಮಾಡಬೇಕು, ಮೀಟಿಂಗ್ ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗೆಲ್ಲ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ. ಈ ಹಿಂದೆಯೂ ಕೂಡ ಡಿನ್ನರ್ ಮೀಟಿಂಗಿಗೆ ಮುಂದಾಗಿದ್ರು. ಆ ಹೊತ್ತಿನಲ್ಲೂ ಕೂಡ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರೆಡಿ ಇತ್ತು. ಆದರೆ ಹೈಕಮಾಂಡ್ ನಾಯಕರ ಮೂಲಕವಾಗಿ ಬ್ರೇಕ್ ಬಿದ್ದಿತ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಸ್ವಲ್ಪ ಗರಂ ಆಗಿದ್ರು ಕಾಂಗ್ರೆಸ್ಸಿನ ನಾಯಕರು. ಅದಾದ ಮೇಲೆ ಸಮಾವೇಶ ಮಾಡೇ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಬಹಿರಂಗ ಹೇಳಿಕೆಗಳಿತ್ತು. ಇವೆಲ್ಲದರ ನಡುವೆ ಈಗ ಹೈಕಮಾಂಡ್ ನಾಯಕರಿಗೆ ಸೆಡ್ಡು ಹೊಡೆದು ಬಿಟ್ರ ದಲಿತ ನಾಯಕರನ್ನು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಕಾಂಗ್ರೆಸ್ನಲ್ಲಿ ಬೇಡ ಅನ್ನೋದಾಗಿ ಸೂಚನೆ ಕೊಟ್ಟಿದ್ರು. ಆದ್ರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಎಚ್.ಸಿ. ಮಹದೇವಪ್ಪ ಅವರ ಮನೆಯಲ್ಲಿ ಮೀಟಿಂಗ್ ಆಗಿದೆ. ಇನ್ನು ಈ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂತಂದ್ರೆ ಕಾಂಗ್ರೆಸ್ಸಿನ ದಲಿತ ಸಚಿವರು ಮತ್ತು ದಲಿತ ಶಾಸಕರು ಭೇಟಿಯಾಗಿದ್ರು. ಅವರೆಲ್ಲರೂ ಕೂಡ ಸೇರಿ ಮೀಟಿಂಗ್ ಅನ್ನ ನಡೆಸಿರೋದು. ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಾಗಿರುವಂತ ಮೀಟಿಂಗ್ ಇದು. ಹಾಗಾದ್ರೆ ದಲಿತ ಸಮಾವೇಶವನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿಬಿಟ್ರ. ಶೀಘ್ರವೇ ದಲಿತ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗೋದು ಪಕ್ಕಾನ. ದಲಿತ ಸಮಾವೇಶವನ್ನ ನಡೆಸೋದಕ್ಕೆ ಹೈಕಮಾಂಡ್ ಮೊರೆ ಹೋಗಲಿದ್ದಾರೆ. ಶೀಘ್ರವೇ ದೆಹಲಿಗೆ ಹೋಗಿ ದಲಿತ ನಾಯಕರ ನಿಯೋಗ ಕಂಪ್ಲೀಟ್ ಆಗಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯಾವಾಗ ಸಮಾವೇಶ ಮಾಡಬೇಕು, ಯಾವ ರೀತಿಯಾದಂತ ರೂಪರೇಷೆಗಳಿರಬೇಕು, ಯಾವೆಲ್ಲ ವಿಚಾರಗಳು ಈ ಬಾರಿಯ ಸಮಾವೇಶದಲ್ಲಿ ಚರ್ಚೆ ಆಗ್ಬೇಕೆನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ ನ ಡಿಸ್ಕಸ್ ಮಾಡ್ತಾರೆ. ಈ ಮೂಲಕವಾಗಿ ಹೈಕಮಾಂಡ್ ನಾಯಕರು ಈಗಾಗಲೇ ಬೇಡ ನೋ ಅಂತ ಹೇಳ್ತಿರುವಂತ ಸಮಾವೇಶಕ್ಕೆ ಮತ್ತೆ ಕಾಂಗ್ರೆಸ್ಸಿನ ದಲಿತ ನಾಯಕರ ನಿಯೋಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅವರಿಂದ ಅಪ್ಪಣೆ ಅಂದ್ರೆ ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಂಡು ಬಂದು ಸಮಾವೇಶವನ್ನ ಮಾಡೋದಕ್ಕೀಗ ಸಜ್ಜಾಗಿದ್ದಾರೆ. ಇದೇ ವಿಚಾರವಾಗಿ ಎಚ್.ಸಿ. ಮಹದೇವಪ್ಪನವರ ನಿವಾಸದಲ್ಲಿ ಸಭೆಯನ್ನ ಮಾಡಿದ್ದಾರೆ. ಈ ಮೀಟಿಂಗ್ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಇದೆ. ಇನ್ನೊಂದು ಕಡೆ ಈ ಸೆಷನ್ ಮುಗಿತಿದ್ದಂತೆ ಸರ್ಜರಿಯ ವಿಚಾರ ಮುನ್ನೆಲೆಗೆ ಬರುವ ಎಲ್ಲಾ ಸಾಧ್ಯತೆಗಳಿದೆ. ಹಾಗಾಗಿ ಅದರ ನಡುವೆ ಮರೆಯುವಂತೆ ಇಲ್ಲ, ಪವರ್ ಶೇರಿಂಗ್ ಕುರ್ಚಿ ಕಿತ್ತಾಟ ಕೂಡ ಆಗ್ತಿದೆ. 2.5 ವರ್ಷ ಅನ್ನುವಂತ ಮಾತುಗಳು ಕೂಡ ಇದೆ. ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು 5 ವರ್ಷವನ್ನ ಪೂರೈಸುತ್ತಿದ್ದಾರೆ. ಇವೆಲ್ಲದರ ನಡುವೆ ದಲಿತ ನಾಯಕರ ಈ ಮೀಟಿಂಗ್ ಕಾಂಗ್ರೆಸ್ನಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಒಟ್ಟಲ್ಲಿ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ಮಾಡ್ತಾರೆ, ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದು ನೋಡಬೇಕು. ಒಟ್ಟಲ್ಲಿ ಈಗ ಎಚ್.ಸಿ. ಮಹದೇವಪ್ಪನವರ ನಿವಾಸದಲ್ಲಿ ಆಗಿರುವಂತ ದಲಿತ ನಾಯಕರ ಮೀಟಿಂಗ್ ಅನೇಕ ಪ್ರಶ್ನೆಗಳನ್ನ ಇನ್ನು ಚರ್ಚೆಗೆ ಗ್ರಾಸವಾಗಿ ಬಿಟ್ಟಿದೆ.